ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಭಾರತದ ಪಾಲಿಗೆ ಆಗಸ್ಟ್ 5 ಬಹಳ ಮಹತ್ತರವಾಗಿರುವಂಥದ್ದು. ಬಹಳಷ್ಟು ಇತಿಹಾಸವನ್ನ ಆಗಸ್ಟ್ 5 ಬರೆದಿದೆ. ಹಾಗಾಗಿ ಈ ವರ್ಷ ಕೂಡ ಆಗಸ್ಟ್ 5ನೇ ತಾರೀಕು ಭಾರತ ಒಂದು ಹೊಸ ಇತಿಹಾಸವನ್ನ ಬರೆಯಲಿದೆಯಾ? ಮೋದಿಜಿ ಸೇರಿದ ಹಾಗೆ ಉನ್ನತ ನಾಯಕರು ಮೇಲಿಂದ ಮೇಲಿಗೆ ರಹಸ್ಯ ಸಭೆಗಳನ್ನ ಯಾಕೆ ನಡೆಸ್ತಾ ಇದ್ದಾರೆ? ಆಪರೇಷನ್ ಸಿಂಧೂರ 2.0ಗೆ ಭಾರತ ರೆಡಿ ಆಗ್ತಾ ಇದೆಯಾ? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರ, ದೆಹಲಿಯಲ್ಲಿ ಏನೋ ಬಹಳ ದೊಡ್ಡ ಮಟ್ಟದಲ್ಲಿ ವಿಚಾರಗಳು ನಡೀತಾನೇ ಇದೆ. ಯಾಕಂದ್ರೆ ಪ್ರಧಾನಿ ಮೋದಿಜಿ ರಾಷ್ಟ್ರಪತಿಗಳ ಜೊತೆಗೆ ತಡರಾತ್ರಿ ತುರ್ತು ಮೀಟಿಂಗ್ ಅನ್ನ ಮಾಡ್ತಾರೆ. ಅಂಡ್ ಅದು ಎಲ್ಲಾ ಮೀಟಿಂಗ್ಗಳ ಹಾಗೆ ಸಾಮಾನ್ಯವಾಗಿ ಇರಲಿಲ್ಲ. ಹಾಗಾದ್ರೆ ರಾಷ್ಟ್ರಪತಿ ಭವನದಲ್ಲಿ ಈ ತುರ್ತು ಸಭೆಯ ಅವಶ್ಯಕತೆ ಏನಿತ್ತು? ಯಾವ ವಿಚಾರಗಳ ಚರ್ಚೆಯನ್ನು ಇಲ್ಲಿ ನಡೆಸಲಾಯಿತು? ಮೂಲಗಳ ಪ್ರಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂತಹ ಎಲ್ಲಾ ತಯಾರಿಯನ್ನ ಮೋದಿಜಿ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವೀಕ್ಷಕರ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗ್ತಾ ಇದೆ. ಸುಮಾರು 20,000 ಸಿಆರ್ಪಿಎಫ್ ಪಡೆಗಳಾಗಿರಬಹುದು, 20 ಪೂರ್ಣ ಬೆಟಾಲಿಯನ್ಗಳನ್ನ ಜಮ್ಮು ಕಾಶ್ಮೀರಕ್ಕೆ ಆಲ್ ಆಫ್ ದಿ ಸಡನ್ ನಿಯೋಜನೆ ಮಾಡಲಾಗಿದೆ. ಇದು ಕೇವಲ ಒಂದು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಬಗ್ಗೆ ಅಂತೂ ಅಲ್ಲವೇ ಅಲ್ಲ. ಇದು ನಮ್ಮ ಬಲದ ಒಂದು ಪ್ರದರ್ಶನ ಕೂಡ ಹೌದು. ಬಟ್ ಯಾಕೆ? ಒಂದೋ ನಮ್ಮ ಕಡೆಯಿಂದ ಒಂದು ಮೇಜರ್ ಆಪರೇಷನ್ ನಡೆಯೋದಿದೆ, ಇಲ್ಲವೋ ಯಾವುದೋ ಒಂದು ನೀತಿ ಬದಲಾವಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಅಂಡ್ ಅದು ಆ ಪ್ರದೇಶವನ್ನ ಅಲುಗಾಡಿಸುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ. ವೀಕ್ಷಕರು, ಇವುಗಳಿಗೆ ಪುಷ್ಟಿ ನೀಡೋ ಹಾಗೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಮೋದಿಜಿ ಜೊತೆಗೆ ಸುಮಾರು 45 ನಿಮಿಷಗಳ ಕಾಲ ಸಭೆಯನ್ನು ಕೂಡ ನಡೆಸ್ತಾರೆ. ಭದ್ರತೆ, ಆಡಳಿತ ಹಾಗೆ ಅದಕ್ಕೂ ಮೀರಿದಂತ ಒಂದಷ್ಟು ವಿಚಾರಗಳು ಅಲ್ಲಿ ಚರ್ಚೆ ಆಗತ್ತೆ. ಈ ಮೀಟಿಂಗ್ ಆದ ತಕ್ಷಣ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಬದಲಾವಣೆ ಕೂಡ ಮಾಡಲಾಗತ್ತೆ. ಹಾಗಾದ್ರೆ ಮಾಸ್ಟರ್ ಪ್ಲಾನ್ ಏನು? ಇನ್ನು ಈ ಕಡೆ ನೋಡಿದ್ರೆ ಅಮಿತ್ ಶಾಜಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲಿ ಖಾಸಗಿ ಸಭೆಯನ್ನು ಕೂಡ ನಡೆಸ್ತಾರೆ. ಇದು ಮಳೆಗಾಲದ ಅಧಿವೇಶನದ ಬಗ್ಗೆ ಅಂತೂ ಅಲ್ಲವೇ ಅಲ್ಲ. ಯಾವುದೋ ಒಂದು ಕಾರ್ಯತಂತ್ರದ ವಿಚಾರವಾಗಿ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ, ಗಡಿ ಭದ್ರತೆ ಆಗಿರಬಹುದು, ಗಡಿಯಲ್ಲಿನ ಚಲನವಲನದ ಬಗ್ಗೆ ಆಗಿರಬಹುದು, ನೀತಿ ಬದಲಾವಣೆ ಕುರಿತಾಗಿರಬಹುದು, ಇದೆಲ್ಲವೂ ಕೂಡ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇನು, ಉತ್ತರ ಗಡಿಯ ಬಳಿ ಅಗ್ನಿ ಹಾಗೆ ಪೃಥ್ವಿ ಕ್ಷಿಪಣಿಗಳನ್ನ ಹಾರಿಸಲಾಗತ್ತೆ. ಜಮ್ಮು ಕಾಶ್ಮೀರ ಲಡಾಖ್ ಬಳಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾಯಿಸೋದ್ರ ಹಿಂದೆ ಏನು ಉದ್ದೇಶ ಇದೆ? ಎದುರಾಳಿಗಳಿಗೆ ಈ ಮೂಲಕ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆಯಾ? ಇವೆಲ್ಲವನ್ನ ನಾವೀಗ ಯೋಚನೆ ಮಾಡಲೇಬೇಕು, ಹೌದಲ್ವೋ? ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಜಿ ಅವರು ಅಮಿತ್ ಶಾ ಜಿ ಅವರನ್ನ 2 ಬಾರಿ ಭೇಟಿ ಮಾಡಿದ್ದಾರೆ. ವೀಕ್ಷಕರ, ನಿಮಗೆಲ್ಲರಿಗೂ ಗೊತ್ತಿದೆ, ಉತ್ತರ ಪ್ರದೇಶ ನೇಪಾಳದ ಜೊತೆಗೆ ಒಂದು ಸಣ್ಣ ಗಡಿಯನ್ನ ಹಂಚಿಕೊಳ್ಳುತ್ತೆ. ಆಮೇಲೆ ಇತ್ತೀಚೆಗೆ ನಡೆದಂತಹ ಮದ್ರಸಾ ದಮನ ಕಾರ್ಯಾಚರಣೆಗಳೇನಿವೆ, ಇದು ಭದ್ರತಾ ವ್ಯವಸ್ಥೆಗೆ ಏನಾದ್ರೂ ಸಮಸ್ಯೆಯನ್ನು ಒಡ್ಡಲಿದೆಯಾ? ಈ ವಿಚಾರವಾಗಿ ಕೂಲಂಕುಷ ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ವೀಕ್ಷಕರ, ಇಲ್ಲಿ ದೆಹಲಿ ನೋಡೋದಾದ್ರೆ ದೆಹಲಿ ಸಂಪೂರ್ಣವಾಗಿ ಒಂದು ಅಲರ್ಟ್ ಮಾಡೆಲ್ ಇದೆ. ಒಂದು ಕಡೆ ಸ್ವಾತಂತ್ರ್ಯ ದಿನಾಚರಣೆಗೆ ಮಾಕ್ ಡ್ರಿಲ್ ಭರದಿಂದ ಸಾಗ್ತಾ ಇದೆ. ಭದ್ರತಾ ಪಡೆಗಳಂತೂ ದೊಡ್ಡ ಮಟ್ಟದ ಜಾಗರೂಕತೆಯಲ್ಲಿವೆ. ಇದು ಕೇವಲ ಒಂದು ಸಾಮಾನ್ಯ ತಯಾರಿ ಅಂತೂ ಅಲ್ಲವೇ ಅಲ್ಲ. ಒಂದು ಕಡೆಯಿಂದ ಸೈನ್ಯದ ನಿಯೋಜನೆ, ಇನ್ನೊಂದು ಕಡೆ ಕ್ಷಿಪಣಿ ಪರೀಕ್ಷೆ, ಅದರ ಜೊತೆಗೆ ರಹಸ್ಯ ಸಭೆಗಳು, ಇವೆಲ್ಲವನ್ನ ನಾವು ಒಟ್ಟಾಗಿ ನೋಡಿದ್ರೆ ಭಾರತ ಒಂದು ದೊಡ್ಡ ಹೆಜ್ಜೆಗೆ ಸಜ್ಜಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ಸಾಧ್ಯತೆ ಇದೆ? ಆಪರೇಷನ್ ಸಿಂಧೂರ 2.0 ಆಗಬಹುದಾ? ಅಥವಾ ಸಿಲಿಗುರಿ ಕಾರಿಡಾರ್ ವಿಸ್ತರಣೆ ಆಗಿರಬಹುದಾ? ಸುಮಾರು 20,000 ಸಿಆರ್ಪಿಎಫ್ ಪಡೆಗಳು, ಉತ್ತರ ಕ್ಷಿಪಣಿ ಪರೀಕ್ಷೆ, ಲೆಫ್ಟಿನೆಂಟ್ ಗವರ್ನರ್ ಬದಲಾವಣೆ, ಮೋದಿಜಿ ಅವರನ್ನು ಒಳಗೊಂಡಂತಹ ಉನ್ನತ ಮಟ್ಟದ ಸಭೆ, ಇವೆಲ್ಲವೂ ಕೂಡ ಮೋದಿಜಿ ಸರ್ಕಾರ ಏನೋ ಒಂದು ದೊಡ್ಡ ಬಾಂಬ್ ಅನ್ನ ಹಾಕೋದಕ್ಕೆ ಸಿದ್ಧವಾಗಿದೆ ಅನ್ನುವಂಥದ್ದನ್ನ ಪದೇ ಪದೇ ನಮಗೆ ತಿಳಿಸ್ತಾ ಇದೆ.
ಇನ್ನು ಮೋದಿಜಿ ಬೇರೆ ನಾಳೆಯಿಂದ 4 ದಿನಗಳ ವಿದೇಶ ಪ್ರವಾಸವನ್ನ ಬೇರೆ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ಏನೋ ದೊಡ್ಡದಾಗಿ ನಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವತ್ತು ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮೋದಿಜಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾಗ ಆರ್ಟಿಕಲ್ 370 ರದ್ದುಗೊಳಿಸಲಾಗುತ್ತೆ. ಅಮಿತ್ ಶಾಜಿ ಸಂಸತ್ತನ್ನ ಮುನ್ನಡೆಸ್ತಾರೆ. ಹಾಗಾಗಿ ಈ ಬಾರಿ ಅಂಥದ್ದು ಏನಾಗೋದಿದೆ? ಮೋದಿಜಿ ಆಗಿರಬಹುದು, ಅಮಿತ್ ಶಾಜಿ ಆಗಿರಬಹುದು, ರಾಜನಾಥ್ ಸಿಂಗ್ ಅವರಾಗಿರಬಹುದು, ಯೋಗಿಜಿ ಆಗಿರಬಹುದು, ಇವರೆಲ್ಲರೂ ಕೂಡ ಪದೇ ಪದೇ ಒಂದು ಮಾತನ್ನಂತೂ ಹೇಳ್ತಾನೆ ಇದ್ದಾರೆ. ಏನು? ಆಪರೇಷನ್ ಸಿಂಧೂರ ಮುಗಿದಿಲ್ಲ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಹಾಗಾದ್ರೆ ಏನ್ ನಡೆಯುತ್ತೆ? ಮೋದಿಜಿ ಅವರನ್ನು ಒಳಗೊಂಡಂತಹ ಇಷ್ಟೆಲ್ಲ ಬೆಳವಣಿಗೆಗಳು ಯಾವುದಕ್ಕೆ ಸಾಕ್ಷಿ ಆಗಲಿದೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗಿದೆ. ಅಲ್ಲಿವರೆಗೂ ಕೂಡ ಬಹಳ ತಾಳ್ಮೆಯಿಂದ ನಾವು ಕಾಯೋಣ. ಯಾಕಂದ್ರೆ ಮೋದಿಜಿ ಯಾವತ್ತೂ ಕೂಡ ನಮಗೆ ನಿರಾಸೆನಂತೂ ಮಾಡಲ್ಲ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.